ನಮಸ್ತೆ ವೀಕ್ಷಕರೇ. ಇವತ್ತು 2008ರಲ್ಲಿ ತೆರೆ ಕಂಡಂತ ಸಿನಿಮಾ. ಆ ಸಿನಿಮಾ ಒಂದು ಅದ್ಭುತವಾದ ಲವ್ ಸ್ಟೋರಿ ಇರ್ತಕ್ಕಂತ ಸಿನಿಮಾ. ಆ ಸಿನಿಮಾದ ಬಗ್ಗೆ ನಾನು ಇವತ್ತು ರಿವ್ಯೂ ಕೊಡ್ತಾ ಇದ್ದೀನಿ. ಏನಾದ್ರ ವಿಷಯ, ಏನ್ ಡೀಟೇಲ್ಸ್ ಅಂತ ನೋಡಕ್ಕೂ ಮುಂಚೆ ನನ್ನ ಚಾನೆಲ್ ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಾಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ, ಗುರು PUC ಅಂತಕ್ಕಂತ ಸಿನಿಮಾ. ಸೊ ಈ ಸಿನಿಮಾನ ಓದ್ತಾ ಇರ್ತಕ್ಕಂತ ವಿದ್ಯಾರ್ಥಿಗಳು ತಪ್ಪದೆ ನೋಡ್ಲೇಬೇಕಾಗಿರ್ತಕ್ಕಂತ ಸಿನಿಮಾ ಅಂತ ನಾನ್ ಹೇಳ್ತೀನಿ ಗುರು. ಯಾಕಂದ್ರೆ ಒಂದು ಸಾಮಾನ್ಯ ವರ್ಗದ ಕುಟುಂಬದಲ್ಲಿ ಜನಿಸಿರ್ತಕ್ಕಂತ ಒಬ್ಬ ಹುಡುಗ ಈ ಸಿನಿಮಾದ ನಾಯಕ. SSLC ನಲ್ಲಿ ಹೆಚ್ಚಿನ ಅಂಕನ ಗಳಿಸ್ತಾನೆ. ಹಾಗೆ PUC ಗೆ ಸೇರೋದಕ್ಕೆ ಹೋಗ್ತಾನೆ. ಎಲ್ಲಿಯೂ ಓದೋದ್ರಲ್ಲಿ ನಾಯಕನೇ ಫಸ್ಟ್ ಆಗಿರ್ತಾನೆ ಗುರು. ಈ ನಾಯಕ ಓದುವುದಂದ್ರೆ ತುಂಬಾನೇ ಫಸ್ಟ್. ಯಾಕಂದ್ರೆ ಓದು ಅಂದ್ರೆ ಇವನ್ಗೆ ಅತಿ ಹೆಚ್ಚು ಇಷ್ಟ ಅಂತ ಹೇಳ್ಬೋದು. ಆ ತರ ಇರ್ತಕ್ಕಂತ ನಾಯಕ. ಸೊ PUC ಗೆ ಜಾಯಿನ್ ಆಗ್ತಾನೆ. ಇವನ್ಗೆ ಪ್ರತಿದಿನ ಒಂದೊಂದು ಪ್ರೇಮ ಪತ್ರ ಬರ್ತಾ ಇರ್ತೈತೆ. ಸೊ ಅದನ್ನ ಬರಿತಾ ಇರೋದು ಯಾರು ಎಂದು ನಾಯಕ ಫುಲ್ ತಲೆ ಕೆಡ್ಸ್ಕೊಂತಾನೆ ಗುರು. ಯಾರು ಬರಿತಾ ಇರ್ಬೋದು, ಯಾರ ಆ ಹುಡುಗಿ, ನನಗೆ ಯಾಕೆ ಪ್ರೇಮ ಪತ್ರ ಬರಿತಾ ಇದ್ದಾಳೆ ಅಂತ ಈ ಹುಡುಗ ತುಂಬಾನೇ ತಲೆ ಕೆಡ್ಸ್ಕೊಂತಾನೆ. ಸೊ ತಲೆ ಕೆಡ್ಸ್ಕೊಂಡು ಆ ಹುಡುಗ ಯಾರು ಏನು ಅಂತ ಆ ಹುಡುಗಿನ ತಿಳ್ಕೊಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಒಂದಿನ ನಾಯಕನಿಗೆ ಪತ್ರ ಬರಿತಾ ಇರ್ತಕ್ಕಂಥದ್ದು ಯಾರ ಅಂತ ನೋಡಿದ್ರೆ ಅದೇ ಕಾಲೇಜಿನಲ್ಲಿ ಅದೇ ನಾಯಕನ ಜೊತೆ ಸದಾ ಜಗಳ ಆಡ್ಕೊಂತ ಇರ್ತಾಳೆ ಆ ಹುಡುಗಿ. ಸೊ ಅವಳು ಅಂತ ತಿಳಿಯುತ್ತೆ ನಾಯಕನಿಗೆ. ಸೊ ಅವರಿಬ್ರು ದಿನ ಕಿತ್ತಾಡ್ಕೊಂತ ಇರ್ತಾರೆ, ದಿನ ಜಗಳ ಆಡ್ತಾ ಇರ್ತಾರೆ. ಆ ತರ ಇರ್ತಕ್ಕಂತ ಹುಡುಗಿ ಸೊ ಪ್ರೇಮ ಪತ್ರ ಅವನ್ಗೆ ಬರಿತಾ ಇರ್ತಾಳೆ. ಸೊ ಅದು ಅವನ್ಗೆ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಇಬ್ಬರ ಮಧ್ಯೆ ಪ್ರೀತಿ ಅನ್ನೋದು ಚಿಗುರೊಡೆಯುತ್ತೆ. ಅದಾದ್ಮೇಲೆ ಆ ಹುಡುಗಿ ಉತ್ತಮ ಅಂಕ ಗಳಿಸ್ಕೊಂಡು ಪಾಸ್ ಕೂಡ ಆಗ್ಬಿಡ್ತಾಳೆ, ಮೆಡಿಕಲ್ಗೆ ಸೇರ್ತಾಳೆ. ಇತ್ತ ನಾಯಕ ಪ್ರೀತಿ ಬಲೆಯಲ್ಲಿ ಬಿದ್ದು ಜಸ್ಟ್ ಪಾಸ್ ಆಗಿರ್ತಾನೆ. ಸೊ ನೆನ್ನೆ ಕೂಡ ಇದ್ರ ಬಗ್ಗೆನೆ ಒಂದು ವಿಡಿಯೋ ಮಾಡಿದ್ದೆ, ತಾಜ್ ಮಹಲ್ ಅನ್ನೋ ಸಿನಿಮಾ. ನೀವು ನೋಡ್ಬೋದು. ಅದು ಕೂಡ ಇದೇ ತರ ಟ್ರ್ಯಾಕ್ ಅಲ್ಲಿ ಇರ್ತಕ್ಕಂಥ ಸ್ಟೋರಿ, ಬಟ್ ಅದು ಇನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನನ್ನ ಚಾನಲ್ ಅಲ್ಲಿ ಆ ವಿಡಿಯೋ ನೆನ್ನೆ ಅಪ್ಲೋಡ್ ಮಾಡಿದ್ನೆ. ದಯಮಾಡಿ ನೋಡಂಗಿದ್ರೆ ಒಂದ್ಸರಿ ನೋಡಿ, ತುಂಬಾ ಚೆನ್ನಾಗಿದೆ ಸ್ಟೋರಿ. ಹಾಗೆ ಈ ಸ್ಟೋರಿ ನೋಡ್ತಾ ಹೋಗೋಣ. PUC ಸಿನಿಮಾದು ಬನ್ನಿ ನೋಡೋಣ. ಸೊ ಹುಡ್ಗಿ ಮೆಡಿಕಲ್ಗೆ ಸೇರ್ತಾಳೆ, ಅವನಿತ್ತ ಜಸ್ಟ್ ಪಾಸ್ ಆಗ್ತಾನೆ. ಅವ್ರ ಅಪ್ಪನ ಆಸೆ ಅಂತೆ ಇಂಜಿನಿಯರಿಂಗ್ ಸೀಟ್ ಸಿಗದೆ ಡಿಗ್ರಿಗೆ ಹೋಗ್ತಾನೆ. ಏನ್ ದುರಾದೃಷ್ಟ ಗುರು ನಮ್ಮ ಹುಡುಗರದು. ಆ ಹುಡ್ಗಿ ಹಿಂದೆ ಬೀಳ್ತಾರೆ, ಇಲ್ಲಿ ನೋಡಿದ್ರೆ ಸೇರ್ತಾರೆ, ಅಲ್ಲಿ ನೋಡಿದ್ರೆ ಅವಳು ಚೆನ್ನಾಗಿ ಓದ್ಕೊಂಡ್ ಪಾಸ್ ಆಗಿ ಹೋಗ್ತಾಳೆ. ಇವನ್ ನೋಡಿದ್ರೆ ಏನು ಇಲ್ದೆ ಲಾಟ್ರಿ ಹೊಡಿತಾನೆ. ಸೊ ಡಿಗ್ರಿಗೆ ಸೇರ್ಕೊಂತಾನೆ. ಇಂಜಿನಿಯರ್ ಸೀಟ್ಗೆ 1 ಲಕ್ಷ ಕಟ್ಬೇಕು ಅಂತ ಸುಳ್ಳು ಹೇಳಿ ಅಪ್ಪನ ಹತ್ರ ದುಡ್ಡು ಕೇಳ್ತಾನೆ. ಅಪ್ಪನ ಬಳಿ ದುಡ್ಡು ಇಲ್ದೆ ತನ್ನ ಕಿಡ್ನಿ ಕೊಟ್ಟು ದುಡ್ಡು ತಂದು ಕೊಡ್ತಾನೆ ನಾಯಕನಿಗೆ ಅವರಪ್ಪ. ನೋಡು, ಎತ್ತವರು ಮಕ್ಕಳಿಗೋಸ್ಕರ ಏನೆಲ್ಲಾ ಕಷ್ಟ ಪಡ್ತಾರಲ್ಲ ಗುರು. ಆ ಸಿನಿಮಾದಲ್ಲೂ ಅಷ್ಟೇ, ಈ ಸಿನಿಮಾದಲ್ಲೂ ಅಷ್ಟೇ, ಮಕ್ಕಳ ಓದಿಗೋಸ್ಕರ ಎತ್ತವರು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ. ಸೊ ಮಕ್ಕಳು ಓದ್ತೀನಿ ಅಂತಂದ್ರೆ. ಸೊ ಈ ಸಿನಿಮಾದಲ್ಲೂ ಅದೇ ಆಗಿರೋದು. ಇವನ್ ಇಂಜಿನಿಯರಿಂಗ್ ಸೇರೋದಕ್ಕೆ 1 ಲಕ್ಷ ಕಟ್ಬೇಕು ಅಂತ ಸುಳ್ಳು ಹೇಳಿದಕ್ಕೆ ಅವರಪ್ಪ ತನ್ನ ಸ್ವಂತ ಕಿಡ್ನಿನ ಮಾರಿ 1 ಲಕ್ಷ ತಂದು ಕೊಡ್ತಾನೆ. ಎಷ್ಟು ಬೇಜಾರಿನ ಸಂಗತಿ ಅಲ್ವಾ ಸಿನಿಮಾದಲ್ಲಿ. ಸೊ ತಂದು ಕೊಡ್ತಾನೆ. ಅದನ್ನ ಅವನು ಯಾವ ರೀತಿ ಖರ್ಚು ಮಾಡ್ತಾನೆ ಅಂದ್ರೆ, ನಿಜಕ್ಕೂ ಆ ದುಡ್ಡನ್ನ ತಗೊಂಬಂದ್ ಕೊಡ್ತಾನೆ ಅವರಪ್ಪ. ಸೊ ಅದನ್ನ ಅವನು ಖರ್ಚು ಮಾಡಾಕ್ತಾನೆ. ಆದ್ರೆ ನಾಯಕ ಯಾಕೆ ಖರ್ಚು ಮಾಡ್ತಾನೆ ಅಂದ್ರೆ, ಆ ನಾಯಕಿಗೋಸ್ಕರನೇ ಆ 1 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡ್ತಾನೆ. ಖರ್ಚು ಮಾಡಾಕೊಂಡು ಏನು ಇಲ್ದೆ ಬರೀ ಕೈಯಲ್ಲಿ ಕುತ್ಕೊಂತಾನೆ. ಆಮೇಲೆ ಮತ್ತೆ ಇನ್ನೂ ಸ್ವಲ್ಪ ಹಣವನ್ನ ತನ್ನ ಫ್ರೆಂಡ್ ಕೈಲಿ ಕೇಳ್ಕೊಂಡು ಈಸ್ಕೊಂತಾನೆ. ಎಂತ ವಿಚಿತ್ರ ಗುರು. ಅವನು ಫಸ್ಟ್ ರ್ಯಾಂಕ್ ಸ್ಟೂಡೆಂಟು, ಯಾವ ಮಟ್ಟಕ್ಕೆ ಹೋಗ್ಬಿಟ್ಟ ಒಂದು ಪ್ರೀತಿಯಿಂದ ಅಂತ. ಹಾಗೆ ದಿನಗಳು ಕಳೀತಾ ಇದ್ದಂಗೆ ನಾಯಕನ ಅಪ್ಪನಿಗೆ ಇರೋ 1 ಕಿಡ್ನಿ ಕೂಡ ಕೆಟ್ಟೋಗುತ್ತೆ. ಆಪರೇಷನ್ ಮಾಡಿಸ್ಲೇಬೇಕು ಅಂದಾಗ ಫ್ರೆಂಡ್ ಕೈಲಿ ಕೊಟ್ಟಿದ್ದ ಹಣ ಕೇಳಿದಾಗ ಆತ ಮೋಸ ಮಾಡ್ತಾನೆ. ಕೊನೆಗೆ ವಿಧಿ ಇಲ್ದೆ ನಾಯಕನ ಅಪ್ಪ ಕೆಲಸ ಮಾಡ್ತಿದ್ದ ಮಿಲ್ ಓನರ್ ಮಗಳನ್ನ ನಾಯಕ ಮದುವೆ ಆಗುವುದಾಗಿ ಹೇಳಿ ಹಣ ಕೂಡ ಪಡೆದುಕೊಂತಾನೆ. ಆಪರೇಷನ್ ಮಾಡಿಸಿ ಅಪ್ಪನ್ನ ಗುಣಪಡಿಸ್ತಾನೆ ಆ ನಾಯಕ. ಯಾವ್ದೋ ಒಂದು ಸಣ್ಣ ಕೆಲಸ ಹುಡ್ಕೊಂಡು ಕೆಲ್ಸಕ್ಕೆ ಅಂತ ಹೋಗುವಾಗ ನಾಯಕ ಅಲ್ಲೇ ಹತ್ರದಲ್ಲೇ ಇರ್ತಕ್ಕಂತ ಕಾಲೇಜ್ ಟೈಮ್ ನಲ್ಲಿ ಹೇಳ್ಸ್ಕೊಂತ ಇರ್ತಾನೆ. ಆತನ ಫ್ರೆಂಡ್ ಐಷಾರಾಮಿ ಕಾರ್ನಲ್ಲಿ ಹೋಗೋದನ್ನ ಪುನಃ ನೋಡ್ತಾನೆ. ನೋಡಿ, ನಾನು ಓದಿದ್ರೆ ಐಷಾರಾಮಿ ಕಾರ್ನಲ್ಲಿ ಹೋಗ್ಬೋದಾಗಿತ್ತು ಅಂತ ಪಶ್ಚಾತ್ತಾಪ ಪಟ್ಕೊಂತಾನೆ. ಮತ್ತೆ ಐಷಾರಾಮಿ ಕಾರ್ನಲ್ಲಿ ಹೋಗುವಾಗ ಕಾಲೇಜ್ ಟೈಮ್ ನಲ್ಲಿ ಮೋಸ ಮಾಡಿದ ಆತನ ಫ್ರೆಂಡ್
ಕುಡಿದು ರಸ್ತೆಯಲ್ಲಿ ಬಿದ್ದು ನಾಯಕನ ಬಳಿಯೇ ಕುಡಿಯಲು ದುಡ್ಡು ಕೇಳ್ತಾ ಇರ್ತಾನೆ. ಎಂತ ವಿಚಿತ್ರ ಅಲ್ವಾ? ಸೊ ಇದೊಂದು ಅದ್ಭುತ ಸಂದೇಶ ಇರ್ತಕ್ಕಂತ ಸಿನಿಮಾ. ಈ ಸಿನಿಮಾ ನೋಡಿರೋರು ಖಂಡಿತ ಹೇಗಿದೆ ಅಂತೇಳಿ ನೋಡದೇ ಇದ್ರೆ ಅಲ್ಲಿ ಇಲ್ಲಿ ಸಿಗ್ತಾನೆ ಇರುತ್ತೆ ಕೆಲವೊಂದು ಇದ್ರಲ್ಲಿ, ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಜಕ್ಕೂ ಈ ಸಿನಿಮಾ ಹೇಗಿದೆ ಅಂದ್ರೆ 2008ರಲ್ಲಿ ತೆರೆ ಕಾಣುತ್ತೆ PUC ಅಂತ, ಬಟ್ ಸಿನಿಮಾ ಮಾತ್ರ ತುಂಬಾ ಅದ್ಭುತವಾಗಿದೆ. ಯಾಕಂದ್ರೆ ಅವನ್ ಟಾಪರ್ ವಿದ್ಯಾರ್ಥಿ. ಸೊ ಕಾಲೇಜಿಗೆ ಸೇರ್ತಾನೆ, PUCಗೆ ಸೇರಿದ್ಮೇಲೆ ಒಂದ್ ಹುಡುಗಿ ಅವನ್ನ ಪ್ರೀತಿ ಮಾಡ್ತೀನಿ ಅಂತ ಪತ್ರ ಬರೀತಾಳೆ. ಪತ್ರ ಬರೆದಾದ್ಮೇಲೆ ಆ ಹುಡುಗಿ ಅವನ ಹಿಂದೆ ಬೀಳ್ತಾಳೆ. ಸೊ ಆ ಹುಡುಗ ಕೂಡ ಅವಳನ್ನ ಇಷ್ಟ ಪಡ್ತಾನೆ. ಆದ್ರೆ ಅವನು ಎಜುಕೇಶನ್ ಅಲ್ಲಿ ಡಲ್ ಆಗ್ತಾನೆ. ಆ ಹುಡುಗಿ ಚೆನ್ನಾಗಿ ಓದ್ಕೊಂಡು ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗಿ ಮೆಡಿಕಲ್ ಸೀಟ್ಗೆ ಸೇರ್ಕೊಂತಾಳೆ. ಆದ್ರೆ ಇವನ್ ಮಾತ್ರ ಜಸ್ಟ್ ಪಾಸ್ ಆಗ್ಬಿಟ್ಟು ಎಲ್ಲಿ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗದೆ ಇಂಜಿನಿಯರಿಂಗ್ ಆಗ್ಬೇಕಾಗಿದ್ದ ಹುಡುಗ, ಅವ್ರ ಅಪ್ಪನ ಕನ್ಸಾಗಿರುತ್ತೆ ಇಂಜಿನಿಯರ್ ಆಗ್ಬೇಕು ಅನ್ನೋದು. ಆ ಹುಡುಗ ಹೋಗಿ ಡಿಗ್ರಿಗೆ ಜಾಯ್ನ್ ಆಗ್ತಾನೆ. ಡಿಗ್ರಿ ಜಾಯ್ನ್ ಆಗ್ಬೇಕಾದ್ರೆ ಆಮೇಲೆ ಮತ್ತೆ ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಅವ್ರ ಅಪ್ಪನ ಹತ್ರ ಸುಳ್ಳು ಹೇಳಿ 1 ಲಕ್ಷ ದುಡ್ಡನ್ನ ಇಸ್ಕೊಂತಾನೆ. ಅವರಪ್ಪ ದುಡ್ಡು ಎಲ್ಲಿ ಅಡ್ಜಸ್ಟ್ ಮಾಡೋದಂತ ನೋಡ್ಕೊಂಡು ಒಂದು ಕಿಡ್ನಿನ ಮಾರಿ 1 ಲಕ್ಷ ರೂಪಾಯಿಗಳನ್ನ ತಂದು ಕೊಡ್ತಾನೆ. ಆ ದುಡ್ಡನ್ನ ಅವಳಿಗೋಸ್ಕರ ಎಲ್ಲ ಖರ್ಚು ಮಾಡ್ತಾನೆ. ಒಂದಷ್ಟು ಅವನ ಫ್ರೆಂಡ್ ಕೊಡ್ತಾನೆ. ಸೊ ಅವನ ಫ್ರೆಂಡ್ ಆ ದುಡ್ಡನ್ನ ಎತ್ಕೊಂಡು ಮೋಸ ಮಾಡ್ತಾನೆ. ಆಮೇಲೆ ಒಂದ್ಸರಿ ಅವನ ಫ್ರೆಂಡು ಐಷಾರಾಮಿ ಕಾರ್ನಲ್ಲಿ ಓಡಾಡ್ತಾ ಇರ್ತಾನೆ. ಇದನ್ನ ಅವನು ನೋಡ್ತಾನೆ. ಸೊ ನಾನು ಓದಿದ್ರೆ ಹೀಗೆ ಇರ್ಬೋದಾಗಿತ್ತು ಅಂತ ಅನ್ಕೊಂತಾನೆ. ಮತ್ತೆ ಅವನು ಕೂಡ ಐಷಾರಾಮಿ ಕಾರ್ನ ತಗೊಂಡು ಸಂಪಾದನೆ ಮಾಡಿ ಓಡಾಡ್ತಾನೆ. ಸೊ ಹಾಗೆ ಓಡಾಡ್ಬೇಕಾದ್ರೆ ಅವನ ಫ್ರೆಂಡ್ ಮೋಸ ಮಾಡಿದ್ನಲ್ಲ, ಅವನು ಏನ್ ಮಾಡ್ತಾನೆ, ಕುಡಿದು ರೋಡಲ್ಲಿ ಬಿದ್ದಿರ್ತಾನೆ. ಮತ್ತೆ ಇವನ ಹತ್ರನೇ ದುಡ್ಡು ಕೂಡ ಕೇಳ್ತಾನೆ ಕುಡಿಯೋದಕ್ಕೆ ಅಂತ. ಸೊ ಇದು ಎಂತ ವಿಚಿತ್ರ ಅಂತ ಹೇಳ್ಬೋದು. ಸೊ ಯಂಗ್ ಏಜ್ ಇರ್ತಕ್ಕಂಥವ್ರು, ಕಾಲೇಜ್ ಸ್ಟೂಡೆಂಟ್ಸ್ ಈ ಸಿನಿಮಾನ ನೋಡಿದ್ರೆ ಒಂದ್ ಸ್ವಲ್ಪ ಒಂದು ರೀತಿ ಬದಲಾವಣೆ ಸಿಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಓದಿಸ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಮಂದಿನಾದ್ರೂ ಬದಲಾವಣೆ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ನನ್ನ ಒಪಿನಿಯನ್. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಸಿಗೋಣ ಗುರು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.